ಫೈನಾನ್ಸ್ಗೆ ಅಂಕುಶ ರೆಡಿ ಆಯಿತು ಡ್ರಾಫ್ಟ್. ರಾಜ್ಯದಲ್ಲಿ ಮಿತಿಮೀರಿದ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಬಡ್ಡಿ ಚಕ್ರ ಬಡ್ಡಿಗೆ ಮೂಗುದಾರ ಹಾಕೋದಿಕ್ಕೆ ಸರ್ಕಾರ ಸಜ್ಜಾಗಿತ್ತು ಎಂದು ಸುಗ್ರೀವಾಜ್ಞೆ ಮೂಲಕ ಅನುಮೋದನೆಯನ್ನ ಹೊರಡಿಸಲಿದೆ ಸರ್ಕಾರ. ಸುಗ್ರೀವಾಜ್ಞೆ ಮೂಲಕ ಅನುಮೋದನೆಗೆ ಮಾಸ್ಟರ್ ಪ್ಲಾನ್ ಅನ್ನ ಸರ್ಕಾರ ಮಾಡಿದ್ದು. ಈ ಫೈನಾನ್ಸ್ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆಗೆ ಒಳಗಾದವ್ರಿಗೆ ಧೈರ್ಯ ತುಂಬಕ್ಕೆ ಮುಂದಾಗ್ತಾ ಇದ್ದಾರೆ. ಯಾರೆಲ್ಲ ಮೈಕ್ರೋ ಫೈನಾನ್ಸ್ಗೆ ಅವರ ಕಿರುಕುಳಕ್ಕೆ ಒಳಗಾಗಿದ್ರು ಅವರುಗಳಿಗೆ ನ್ಯಾಯ ಒದಗಿಸೋದಕ್ಕೆ ಮುಂದಾಗಿದ್ದು ಇಂದು ಸುಗ್ರೀವಾಜ್ಞೆಯನ್ನ ಹೊರಡಿಸಲಿದ್ದಾರೆ. ಸುಗ್ರೀವಾಜ್ಞೆ ಮೂಲಕ ಅನುಮೋದನೆಗೆ ಮಾಸ್ಟರ್ ಪ್ಲಾನ್ ಅನ್ನು ಸರ್ಕಾರ ಮಾಡಿದೆ. ಆಂಧ್ರದ ಮಾದರಿಯಲ್ಲಿ ಕಾನೂನನ್ನ ಜಾರಿ ಮಾಡಬೇಕು ರಾಜ್ಯದಲ್ಲಿ ಅಂತ ಕೂಡ ಸರ್ಕಾರ ಪ್ಲಾನ್ ಮಾಡಿದೆ. ಸರ್ಕಾರದಿಂದ ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ಹೊಸ ಕಾಯ್ದೆ ಜಾರಿಯಾಗುತ್ತಾ ಹಾಗಾದ್ರೆ ಹಿಂದೆ ಕ್ಯಾಬಿನೆಟ್ನಲ್ಲಿ ಕೆಲ ಪೂರಕ ಮಾಹಿತಿಗಳನ್ನು ಮಂಡಿಸ್ತಾರಂತೆ ಗೃಹ ಮಂತ್ರಿಗಳು, ಕಾನೂನು ಸಚಿವರು, ಕಂದಾಯ ಸಚಿವರು, ಗೃಹ ಸಚಿವರು ಸೇರಿ ಡ್ರಾಫ್ಟ್ ಮಾಡ್ತಾರೆ. ಆಂಧ್ರದ ಮಾದರಿಯಲ್ಲಿ ರೂಲ್ಸ್ ಅನ್ನ ಜಾರಿ ಮಾಡಬೇಕು ಅಂತ ಪ್ಲಾನ್ ಅನ್ನ ಮಾಡಿರುವುದು ಸರ್ಕಾರ. ಹಿನ್ನೆಲೆ ಇವತ್ತು ಸುಗ್ರೀವಾಜ್ಞೆ ಹೊರಡಿಸಲಿದ್ದಾರೆ ರಾಜ್ಯ ಸರ್ಕಾರ. ಈ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ತಡೆಯೋ ಉದ್ದೇಶದಿಂದ ಇಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಸಭೆಯಲ್ಲಿ. ಸುಗ್ರೀವಾಜ್ಞೆ ಹೊರಡಿಸಿದ್ರೆ ಏನಾಗಬಹುದು, ಏನಿದೆ ಸುಗ್ರೀವಾಜ್ಞೆಯಲ್ಲಿ ಅಂತ ಪ್ರತಿ ಮೈಕ್ರೋ ಫೈನಾನ್ಸ್ ಕೂಡ ನೋಂದಣಿ ಆಗಿರಬೇಕು. ಕಾನೂನು ಬಾಹಿರವಾಗಿ ಯಾರೂ ಕೂಡ ಸಾಲ ವಸೂಲಿಯನ್ನ ಮಾಡುವ ಹಾಗಿಲ್ಲ. ಹಾಗೆ ಫೈನಾನ್ಸ್ ಕಂಪನಿಗಳ ಸಾಲಗಾರರ ಶೋಷಣೆ ಕೂಡ ಮಾಡುವ ಹಾಗಿಲ್ಲ ಅಂತ ಹೇಳಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದು. ಮೂರನೇ ಅಥವಾ ಹೊರಗುತ್ತಿಗೆ ಪಡೆದ ವ್ಯಕ್ತಿ ಮೂಲಕ ವಸೂಲಿಯನ್ನ ಮಾಡುವ ಹಾಗಿಲ್ಲ. ಸಾಲಗಾರರಿಗೆ ಕಿರುಕುಳ ನೀಡಿದ್ರೆ ಜಾಮೀನು ರಹಿತ ಪ್ರಕರಣವನ್ನ ದಾಖಲು ಮಾಡಲಾಗುತ್ತೆ. ಸಾಲದ ಕಂಪನಿಗಳು ಸಂಜೆ 6ರ ಬಳಿಕ ಸಾಲ ವಸೂಲಾತಿ ಮಾಡುವ ಹಾಗಿಲ್ಲ. ಮನೆ ಮುಂದೆ ಹೋಗೋದು, ಅವ್ರನ್ನ ಹೊರಗಾಕೋದು, ಇದೆಲ್ಲವೂ ಕೂಡ ಕಡಿವಾಣ ಹಾಕಬೇಕು. ಜೊತೆಗೆ RBI ಏನ್ ನಿಯಮ ಇದೆ ಅದರಂತೆ 17.5ಕ್ಕಿಂತ ಹೆಚ್ಚಿನ ಬಡ್ಡಿಯನ್ನ ಪಡೆದುಕೊಳ್ಳುವ ಹಾಗಿಲ್ಲ. ರಾಜ್ಯದಲ್ಲಿ ಈ ಮಿತಿ ಮೀರಿದ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಈ ಒಂದಿಷ್ಟು ಸುಗ್ರೀವಾಜ್ಞೆಯ ಮೂಲಕ ಕಾರ್ಯರೂಪಕ್ಕೆ ತರುವ ಪ್ಲಾನ್ ಅನ್ನ ಮಾಡ್ತಾ ಇದೆ ಸರ್ಕಾರ.
ಹಾಗಾದರೆ ಆಂಧ್ರ ಮಾದರಿ ಅಂದರೆ ಆಂಧ್ರದಲ್ಲಿ ಏನಿದೆ ಮೈಕ್ರೋ ಫೈನಾನ್ಸ್ ನಿಯಂತ್ರಣಕ್ಕೆ ಕಾಯ್ದೆ ಅಂದರೆ 2011ರಲ್ಲಿ ಆಂಧ್ರದ ಮೈಕ್ರೋ ಫೈನಾನ್ಸ್ ನಿಯಂತ್ರಣಕ್ಕೆ ಹೊಸ ಕಾಯ್ದೆಯನ್ನು ರೂಪಿಸಿದ್ರು. ಹಣಕಾಸು, ಗೃಹ, ಕಂದಾಯ, ಕಾನೂನು ಅಧಿಕಾರಿಗಳಿಂದ ಅಧ್ಯಯನವನ್ನು ಮಾಡಲಾಗತ್ತೆ ಅಂತ. ಕಾನೂನು ಅಧಿಕಾರಿಗಳು ಮಾಡಿದ ಅಧ್ಯಯನ ಮಾದರಿ ರಾಜ್ಯದಲ್ಲಿ ಜಾರಿಯಾಗುವುದಕ್ಕೆ ಸಾಧ್ಯವಾಗಿತ್ತು. ಇನ್ನು ಸದ್ಯ ಅಧಿವೇಶನ ಇಲ್ಲ, ಸೊ ಹಾಗಾಗಿ ಸಂಪುಟದ ಒಪ್ಪಿಗೆಯನ್ನು ಪಡೆದು ಜಾರಿ ಮಾಡಲಾಗತ್ತೆ. ಸಂಪುಟದ ಮೂಲಕ ಸುಗ್ರೀವಾಜ್ಞೆಯನ್ನು ಮಂಡಿಸಿ ಒಪ್ಪಿಗೆಗೆ ನಿರ್ಧಾರವನ್ನ ಮಾಡ್ತಾರೆ. ಆಂಧ್ರದ ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಕಾಯ್ದೆಯ ಅನುಸಾರ ರಾಜ್ಯದಲ್ಲೂ ಕೂಡ ತರುವಂತಹ ಪ್ಲಾನ್ ಅನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ನಡೆಸಿರುವ ಚಿಂತನೆ, ಫೈನಾನ್ಸ್ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ತಾ ಇದೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ರಾಜ್ಯದಲ್ಲಿ ಈಗಾಗಲೇ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಏನೆಲ್ಲ ಆಗಿದೆ, ಎಷ್ಟೆಲ್ಲ ಸಾವು ನೋವು ಸಂಭವಿಸಿದೆ ಅನ್ನೋದು ಗೊತ್ತಿರೋ ವಿಚಾರ. ಸೊ ಅದೆಲ್ಲವಕ್ಕೂ ಕಡಿವಾಣ ಹಾಕೋದಿಕ್ಕೆ ಇವತ್ತು ಸರ್ಕಾರ ಮುಂದಾಗ್ತಾ ಇದೆ. ಸೊ ಸುಗ್ರೀವಾಜ್ಞೆ ಕೂಡ ಇವತ್ತು ಹೊರಡಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನಾಗ್ಬೋದು ಮೀಟಿಂಗ್ ಅಲ್ಲಿ, ಸದ್ಯದ ಅಪ್ಡೇಟ್ಸ್? ಪವಿತ್ರ, ಈಗಾಗಲೇ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಒಂದು ಹಾವಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನ ಕೈಗೊಳ್ಳಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಹಲವಾರು ಪ್ರಕರಣಗಳು ಕೂಡ ಕಂಡು ಬಂದಿದ್ದಾವೆ. ಕೆಲವೊಂದಿಷ್ಟು ಕಡೆ ಸಾವು ನೋವುಗಳು ಕೂಡ ಆಗಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಕಡೆ ಕಿರುಕುಳದಿಂದ ಸರ್ಕಾರದ ವಿರುದ್ಧವಾಗಿ ಕೂಡ ಒಂದಿಷ್ಟು ಆಕ್ರೋಶನ ವ್ಯಕ್ತಪಡಿಸಿರ್ತಕ್ಕಂಥ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿಗೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಕಾಯ್ದೆನ ತರಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಇವತ್ತು ಸಚಿವ ಸಂಪುಟ ಸಭೆ ಕೂಡ ಇರ್ತಕ್ಕಂಥದ್ದು. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಸುಗ್ರೀವಾಜ್ಞೆ ಮುಖಾಂತರ ಈ ಕಾಯ್ದೆನ ಮೈಕ್ರೋ ಫೈನಾನ್ಸ್ ಬಿಲ್ ಅನ್ನ ಒಂದು ಅನುಷ್ಠಾನಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋದ್ರೆ ರಾಜ್ಯದಲ್ಲಿ ಮಿತಿಮೀರಿದ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ತಡೆಗಟ್ಟಲಿಕ್ಕೆ ರಾಜ್ಯ ಸರ್ಕಾರ ಈ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಏನೋ ಒಂದು ಬಡ್ಡಿ ಚಕ್ರ ಬಡ್ಡಿಗೆ ಮೂಗುದಾರ ಹಾಕ್ಲಿಕ್ಕೆ ಈ ಒಂದು ಬಿಲ್ ಅನ್ನ ತರಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಂದ್ ಕಡೆ ಹೆಚ್ಚು ಬಡ್ಡಿ ಅಂದ್ರೆ ಹೆಚ್ಚಿನ ದರದ ಬಡ್ಡಿಯಲ್ಲಿ ಕೊಡುವಂತ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನ ಪಟ್ಟರೆ ಅದಕ್ಕೆ ಸಂಬಂಧಪಟ್ಟಂತ ಜೈಲು ಶಿಕ್ಷೆ ಆಗಿರ್ಬೋದು, ಮತ್ತೆ ಹಣವನ್ನ ದಂಡದ ರೂಪದಲ್ಲಿ ಆಗಿರ್ಬೋದು, ಮತ್ತೆ RBI ರೂಲ್ಸ್ ಅನ್ನ ಪರಿಗಣಿಸಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಕೆಲವಷ್ಟು ಮೈಕ್ರೋ ಫೈನಾನ್ಸ್ ಕಂಪನಿಗಳು RBI ರೂಲ್ಸ್ ಅನ್ನ ಮೀರುವಂತ ಪ್ರಯತ್ನ ಕೂಡ ಮುಂದಾಗಿರ್ತಕ್ಕಂಥದ್ದು. ಮತ್ತೆ ಒಂದು ಕಡೆ ಅವರ ಏನು ಸಾಲವನ್ನ ಒಂದು ವಸೂಲಾತಿ ಮಾಡುವಂತ ಸಂದರ್ಭದಲ್ಲಿ ಅವರ ಫೈನಾನ್ಸ್ ನ ಒಂದು ಕಂಪನಿಯ ಒಂದು ಎಂಪ್ಲಾಯೀಸ್ ಗಳು ಮಾತ್ರ ಹೋಗ್ಬೇಕು, ಬೇರೆದವ್ರನ್ನ ಕಳಿಸುವಂತಿಲ್ಲ ಅನ್ನುವಂಥದ್ದು ಕೂಡ ಅದರಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಹಾಗಾಗಿ ಹೀಗೆ ಹಲವು ರೀತಿಯಲ್ಲಿ ಒಂದಿಷ್ಟು ನಿಬಂಧನೆಗಳನ್ನ ಹಾಕಿ ಈ ಒಂದು ಸುಗ್ರೀವಾಜ್ಞೆ ಮುಖಾಂತರ ಏನು ಸಾರ್ವಜನಿಕರಿಗೆ ಕಿರುಕುಳ ಕೊಡ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಒಂದು ಕಡಿವಾಣ ಹಾಕಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಫೈನಾನ್ಸ್ಗೆ ಕಡಿವಾಣ ಹಾಕೋದಿಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಶತಾಯಗತಾಯಿ ಮೈಕ್ರೋ ಏನು ಕಿರುಕುಳ ಇದೆ ಅದರಿಂದ ಬೇಸತ್ತಿದ್ದಾರೆ.